5 seconds. Start. ಪರಿಸರ ಮಾಲಿನ್ಯ ನಾಗರಿಕ ಜಗತ್ತನ್ನು ಕಾಡುತ್ತಿರುವ ಮಹಾ ಸಮಸ್ಯೆಗಳಲ್ಲಿ ಪರಿಸರ ಮಾಲಿನ್ಯ ಒಂದು. ನಮ್ಮ ಸುತ್ತಮುತ್ತಲಿನ ಸನ್ನಿವೇಶ ಇವೆಲ್ಲ ಹೇಗೆ ಪ್ರತಿ ನಿಮಿಷದಲ್ಲೂ ಮಾಲಿನ್ಯಕ್ಕೆ ಬಲಿಯಾಗುತ್ತಿವೆ ಎನ್ನುವುದು ನಮಗೆಲ್ಲ ಸರಿಯಾಗಿ ತಿಳಿದಿಲ್ಲ. ಏಕೆಂದರೆ ಈ ಪರಿಸರ ಮಾಲಿನ್ಯ ಕೆಲವು ಸಾರಿ ಅಗೋಚರ ಮತ್ತು ನಮ್ಮ ಅರಿವಿಗೆ ಬಾರದ, ದೃಷ್ಟಿಗೆ ಗೋಚರಿಸದ ರೀತಿಯಲ್ಲಿ ನಡೆದಿರುತ್ತದೆ. ಮಾನವ ಮತ್ತು ಪಶು ಪಕ್ಷಿಗಳಲ್ಲದೆ ಜಲಚರಗಳು ಇಂದು ಮಾಲಿನ್ಯದ ಕೆಡಕನ್ನು ಅನುಭವಿಸುತ್ತಿವೆ. ನಮ್ಮ ಜಗತ್ತು ನಾಗರಿಕವಾದಷ್ಟು ಮಾಲಿನ್ಯವನ್ನು ಹೆಚ್ಚಾಗಿ ಜನರಿಗೆ ಉಣಬಡಿಸುತ್ತಿದೆ. ನಾಗರಿಕತೆ ಜಗತ್ತಿನ ಜೀವಿಗಳಿಗೆ ಒಂದು ರೀತಿಯ ಕೆಡಕನ್ನು ತಂದಿದೆ. ನಮ್ಮ ಪರಿಸರ ಹೇಗೆ ಮಾಲಿನ್ಯಗೊಳ್ಳುತ್ತಿದೆ ಎಂಬುದರ ಕಡೆ ಈಗ ಸ್ವಲ್ಪ ಗಮನ ಹರಿಸೋಣ. ಮೊದಲನೆಯದಾಗಿ, ಉಸಿರಾಡುವ ಜೀವಿಗಳಿಗೆ ಬಹು ಮುಖ್ಯವಾದದ್ದು ಪ್ರಾಣವಾಯು. ಶುದ್ಧ ಗಾಳಿ ಇಲ್ಲದೆ ಮಾನವ ಮತ್ತು ಪ್ರಾಣಿಗಳು ಬದುಕಲಾರವು. ಆದ್ದರಿಂದಲೇ ವಾಯುವನ್ನು ನಾವು ಪ್ರಾಣವಾಯು ಎಂದು ಕರೆದದ್ದು. ಮಾನವ ಬರುತ್ತಾ ತನ್ನ ಉಪಯೋಗಕ್ಕಾಗಿ ಅರಣ್ಯವನ್ನು ನಾಶ ಮಾಡಿದ. ಕಾಡು ಕಡಿದು ತನಗೆ ವಸತಿ ಮತ್ತು ಆಹಾರ ಬೆಳೆದುಕೊಳ್ಳಲು ಭೂಮಿ ಮಾಡುತ್ತಿದ್ದಾನೆ. ಜನಸಂಖ್ಯೆ ಹೆಚ್ಚಿದಂತೆಲ್ಲ ಈ ಕಾಡಿನ ನಾಶವು ಜಾಸ್ತಿಯಾಗುತ್ತಿದೆ. ಗಿಡಮರಗಳ ನಾಶದಿಂದ ಪ್ರಕೃತಿದತ್ತವಾಗಿ ಒಳ್ಳೆಯ ಗಾಳಿ ಸಹ ನಮಗೆ ದೊರಕದಂತೆ ಆಗುತ್ತಿದೆ. ಗಾಳಿಯಲ್ಲಿರುವ ಇಂಗಾಲಾಮ್ಲವನ್ನು ಉಪಯೋಗಿಸಿಕೊಂಡು ಆಮ್ಲಜನಕವನ್ನು ಬಿಡುವ ಹಸಿರು ಗಿಡ ಮರಗಳೇ ಇಲ್ಲವಾದರೆ ಗಾಳಿಯ ಶುದ್ಧತೆಗೆ ಧಕ್ಕೆ ಬಂದಂತಲ್ಲವೇ. ಗಾಳಿಗೆ ಸದಾ ಚಲನೆ ಇರುವುದರಿಂದ ನಾವು ಬದುಕುತ್ತಿದ್ದೇವೆ. ಒಂದು ಪಕ್ಷ ಗಾಳಿ ಒಂದು ಘನೀಕೃತ ವಸ್ತುವಾಗಿ ಬಿಟ್ಟಿದ್ದರೆ ನಾವೆಲ್ಲ ಇಂದು ಭೂಮಿಯ ಮೇಲೆ ಇರುತ್ತಿರಲಿಲ್ಲ ಅನಿಸುತ್ತದೆ. ಎರಡನೆಯದಾಗಿ, ಜೀವಾಧಾರ ವಸ್ತು ಜಲ. ಶುದ್ಧ ಜಲವೆನ್ನುವುದು ಈಗ ನಾಗರಿಕರಿಗೆ ಕನಸು. ಒಳ್ಳೆಯ ಮಳೆಯಿಲ್ಲದೆ ಅನೇಕ ನದಿ ತೊರೆಗಳು ಬತ್ತಿ ಹೋಗುತ್ತಿವೆ. ಮಾನವನಿಗೆ ಕುಡಿಯಲು ನೀರು ಬೇಕೇ ಬೇಕು. ಗಾಳಿಯಂತೆ ಇದು ಪ್ರಾಣಾಧಾರವಾದದ್ದು. ಆದರೆ ಇಂದು ಎಷ್ಟು ಜನ ಶುದ್ಧ ನೀರನ್ನು ಕುಡಿಯುತ್ತಿದ್ದಾರೆ ಅನ್ನುವುದು ಹೇಳಲಂತಾದ ವಿಷಯವಾಗಿದೆ. ನಮ್ಮ ಮನೆಗಳ ಕೊಳಾಯಿಗಳಲ್ಲಿ ಅಥವಾ ಬೀದಿಯ ಸಾರ್ವಜನಿಕ ನಳಗಳಲ್ಲಿ ಈಗ ಬರುತ್ತಿರುವ ಜಲವೇ ನಮಗೆಲ್ಲ ಶುದ್ಧ ನಲ್ಲಿ ನೀರಾಗಿದೆ. ಅದೇ ಕುಡಿಯುವ ನೀರು ಸಹ. ಎಲ್ಲೋ ಕೆಲವರು ಈ ನೀರನ್ನು ಕಾಯಿಸಿ ಶೋಧಿಸಿ ಕುಡಿಯುತ್ತಾರೆ. ಆದರೆ ಗ್ರಾಮಾಂತರಗಳಲ್ಲಿ ವಾಸಿಸುವ ಹೆಚ್ಚು ಭಾರತೀಯರು ತಮ್ಮ ಹಳ್ಳಿಗಳ ಬಳಿ ಇರುವ ಬಾವಿ, ಕೆರೆ, ನದಿ, ಕುಂಟೆಗಳಲ್ಲಿ ಸಿಕ್ಕುವಷ್ಟೇ ಪುಣ್ಯವೆನ್ನುವ ಸ್ಥಿತಿಯಲ್ಲಿ ಗ್ರಾಮವಾಸಿಗಳು ತಮ್ಮ ಜಲ ಪೂರೈಕೆಗಾಗಿ ಓಡಾಡಬೇಕಾಗಿದೆ. ಹಾಗೆ ಕೆಲವು ರಾಜ್ಯ ಸರ್ಕಾರಗಳು ಸಹ ತಮ್ಮ ರಾಜ್ಯದ ಮುಖ್ಯ ನದಿಗಳ ಜಲ ಮಾಲಿನ್ಯದ ಕಡೆ ಈಗ ಗಮನ ಹರಿಸುತ್ತಿವೆಯೆಂದು ಹೇಳುತ್ತೇನೆ.